ಹಲೋ ಫ್ರೆಂಡ್ಸ್, ಶುಭೋದಯ. ಸೊ 5th ಜೂನ್ ಮಾರ್ನಿಂಗ್ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ದಿನ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ. ಸೊ ಇವತ್ತಿನ ದಿನ ನಾವು 5th ಜೂನ್ ಮಾರ್ಕೆಟ್ ಅಲ್ಲಿ ಏನಾಗ್ಬೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಬಗ್ಗೆ ಹೇಳೋದಾದ್ರೆ, ನಿನ್ನೆ ಒಂದೇ ದಿನ ನಿಫ್ಟಿ ಯಾವಾಗ ಎಲೆಕ್ಷನ್ ರಿಸಲ್ಟ್ ಬರೋಕೆ ಶುರು ಆಯ್ತು, ಬಿಜೆಪಿಗೆ ಅನ್ಕೊಂಡಷ್ಟು ನಂಬರ್ಸ್ ಬರ್ಲಿಲ್ಲ. ಟೋಟಲ್ ಆಗಿ ಬಿಜೆಪಿ ಇಂಡಿಯಾ ಆಗಿರ್ಬೋದು ಹಾಗೂ ಬಿಜೆಪಿಗೆ ಆಗಿರೋದು. ಬಿಜೆಪಿ ಫೈನಲ್ ಆಗಿ ಓನ್ಲಿ 240 ಸೀಟ್ಸ್ ಮಾತ್ರನೇ ಬಂತು. ಎಕ್ಸ್ಪೆಕ್ಟೇಷನ್ ಅಟ್ಲೀಸ್ಟ್ 270 ಬಂದಿದ್ರೆ ಬಿಜೆಪಿ ಅಲೋನ್ ಗೌರ್ಮೆಂಟ್ ಮಾಡಬಹುದಾಗಿತ್ತು. ಅದು ಸಾಧ್ಯವಾಗದೇ ಇರೋ ಕಾರಣ ಮಾರ್ಕೆಟ್ ಅಲ್ಲಿ ನಾವು ಕರೆಕ್ಷನ್ ನೋಡಿದ್ವಿ. ಅದರಲ್ಲಿ ನಿಫ್ಟಿನ ನಾವು ನೋಡಿದ್ರೆ ಒಂದೇ ದಿನದಲ್ಲಿ 2000 ಕರೆಕ್ಷನ್ ಕಂಡಿದ್ದು. ಕೆಳಗಡೆ ಬಂದು ತನ್ನ 200 ಡೇ ಮೂವಿಂಗ್ ಆವರೇಜ್, ಸೊ 200 ಡೇ ಮೂವಿಂಗ್ ಆವರೇಜ್ ಕಳೆದ ಬಾರಿ ಟಚ್ ಮಾಡಿದ್ದು ನಿಫ್ಟಿ ಅಕ್ಟೋಬರ್ 2023 ನಲ್ಲಿ. ಸೊ ಅಲ್ಲಿ 200 ಡೇ ಮೂವಿಂಗ್ ಆವರೇಜ್ ನ ಟಚ್ ಮಾಡಿ ರಿಕವರಿ ಆಗಿತ್ತು. ಅದಕ್ಕಿಂತ ಹಿಂದೆ ನಾವು ಬಂದ್ರೆ ಕೆಳಗಡೆ 2023 ಏಪ್ರಿಲ್ ಅಲ್ಲಿ ಕೆಳಗಡೆ ಬಂದಿತ್ತು, ಅಲ್ಲಿಂದ ರಿಕವರಿ ಆಗಿತ್ತು. ಸೊ ಅದು ಈಗ ನಿನ್ನೆ ದಿನ ಅಂದ್ರೆ 4th ಜೂನ್ ಟಚ್ ಮಾಡಿ ರಿಕವರಿ ಕಂಡಿದೆ. ಈಗ ಕ್ಲೋಸಿಂಗ್ 21,884 ಹತ್ರ ಬಂದಿದೆ. ಸೊ ಇಲ್ಲಿಂದ ಇಂಡಿಯನ್ ಮಾರ್ಕೆಟ್ ಈಗ ಗಿಫ್ಟ್ ನಿಫ್ಟಿನ ನೋಡ್ತಾ ಇದ್ರೆ ಅವ್ರನ್ನ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಂತ ತೋರಿಸ್ತಾ ಇದೆ. ಸೊ ಅದು ಎಷ್ಟು ಸಸ್ಟೈನ್ ಆಗುತ್ತೆ ಅಂತ ನೋಡ್ಬೋದು. ಇನ್ನು ಪೊಲಿಟಿಕಲಿ ತುಂಬಾ ಏರುಪೇರುಗಳಿದಾವೆ. ಮೋದಿ ಪ್ರಧಾನಮಂತ್ರಿನೇ ಆಗ್ಬೋದು ಅಂತ ಇದೆ, ಆದ್ರೆ ಮಿನಿಸ್ಟರ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ ಅಂತ ಕ್ಲಾರಿಟಿ ಇಲ್ಲ. ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ಡೈರೆಕ್ಷನ್ ಸಿಗೋದು ಇನ್ನು ಕಷ್ಟ ಆಗುತ್ತೆ. ಸ್ವಲ್ಪ ಅಪ್ ಬಂದ್ರೆ ಕೂಡ ಹಾಗೆ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನನ್ನ ಪ್ರಕಾರ ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿ ಬರ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಅನದರ್ 1 or 2 days ಹೋಗ್ಬೋದು. ಸೊ ನಿಫ್ಟಿ ನಮಗೆ ಅಗೇನ್ ಈ ಲೆವೆಲ್ ಇಂದ ಯಾವುದೇ ಕಾರಣದಿಂದ ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ 21,000 ಹಾಗೂ 21,300 ಆ ಲೆವೆಲ್ ಅಲ್ಲಿ ಬಂದ್ರೆ ಅಲ್ಲಿಂದ ನಾವು ಲಾಂಗ್ ಸೈಡ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿ ಓವರ್ ಶಾರ್ಟ್ ಆಗಿರೋ ಕಾರಣ ಮಾರ್ಕೆಟ್ ರಿಕವರಿ ಕಾಣಬಹುದು. ಈಗಿರೋ ಲೆವೆಲ್ ಅಲ್ಲಿ ನಾವು ಅಗೇನ್ ಲಾಂಗ್ ಪೊಸಿಷನ್ ತಗೊಂಡ್ರೆ ಅನದರ್ 700-800 ಪಾಯಿಂಟ್ಸ್ ರಿಸ್ಕ್ ಇರುತ್ತೆ. ಅದಕ್ಕಾಗಿ ಮಾರ್ಕೆಟ್ ಕರೆಕ್ಟ್ ಆಗಿ ರಿಕವರಿ ಕಾಣಕ್ಕೆ ಶುರು ಆದ್ರೆ ನಾವು ಆಗ ಕಾಲಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಅಥವಾ ನೆಕ್ಸ್ಟ್ 2-3 ಡೇಸ್ ಮಾರ್ಕೆಟ್ ಸ್ಟೇಬಲ್ ಆಗಿ ಹೋದ್ರೆ ನಾವು ಶುಕ್ರವಾರ ಅಥವಾ ಸೋಮವಾರದಿಂದ ಒಂದು ಒಳ್ಳೆ ಡೈರೆಕ್ಷನ್ ನ ನೋಡಬಹುದಾಗಿದೆ. ಸೊ ಇದು ನಿಫ್ಟಿ ವ್ಯೂ. ಸೊ ಬ್ಯಾಂಕ್ ನಿಫ್ಟಿ ಅಗೇನ್ ಹೈ ವಾಲಟಿಲಿಟಿ ಇರುತ್ತೆ. ಬ್ಯಾಂಕ್ ನಿಫ್ಟಿ ಕೂಡ 200 ಡೇ ಮೂವಿಂಗ್ ಆವರೇಜ್ ನ ಟೆಸ್ಟ್ ಮಾಡಿತ್ತು ನಿನ್ನೆ. ಸೊ ಬ್ಯಾಂಕ್ ನಿಫ್ಟಿ ಇನ್ನೂ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ಕೂಡ ನಾವು ಅನದರ್ 1 or 2 ಡೇಸ್ ನೋಡೋಣ. ಅದೇ ಬ್ಯಾಂಕ್ ನಿಫ್ಟಿ ಕೆಳಗಡೆ 46,000 ಅಥವಾ 46,500 ಈ ಲೆವೆಲ್ ಅಲ್ಲಿ ಬಂದ್ರೆ ನಾವು ಪೊಸಿಷನಲ್ ಲಾಂಗ್ ಪೊಸಿಷನ್ಸ್ ನ ತಗೋಬಹುದು. ಇಂಟ್ರಾ ಡೇ ನಲ್ಲಿ ಅಗೇನ್ ಹೈ ವಾಲಟಿಲಿಟಿ ಇರುತ್ತೆ. ನೀವು ಯಾವ ಕಡೆ ಪೊಸಿಷನ್ ತಗೊಂಡ್ರೆ ಸ್ಟಾಪ್ ಲಾಸಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ವೇಟ್ ಮಾಡಿ. ನಿನ್ನೆ ಲೆವೆಲ್ ಅಲ್ಲಿ ಬಂದ್ರೆ ಅಲ್ಲಿ ಪೊಸಿಷನಲ್ ಲಾಂಗ್ ತಗೋಬಹುದಾ ಅಂತ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಆಗಿನ ಪರಿಸ್ಥಿತಿ ನೋಡ್ಕೊಂಡು. ಸೊ ಅಲ್ಲಿವರೆಗೆ ನಾವು ಆದಷ್ಟು ಇಂಟ್ರಾಡೇ ನಲ್ಲಿ ಯಾವುದೇ ಟ್ರೇಡ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು.